ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸುಕ್ಕೆ ಗ್ರಾಮಕ್ಕೆ ಶನಿವಾರ ಶಾಸಕ ಬಿ ದೇವೇಂದ್ರಪ್ಪನವರು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಗ್ರಾಮಸ್ಥರು ಅಹವಾಲು ಆಲಿಸಿದ್ರು. ಆ ಸಂದರ್ಭದಲ್ಲಿ ಗ್ರಾಮದಲ್ಲಿ ಕಾಮಗಾರಿ ವಿಳಂಬವಾಗುತ್ತಿದೆ ಎಂಬ ವಿಷಯವನ್ನು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದರು. ಪಿಡಿಒಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬ ಆರೋಪ. ಈ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ತಾಲೂಕು ಕಾರ್ಯನಿರ್ವಾಹಕಾಧಿಕಾರಿ ಕೆಂಚಪ್ಪ ಅವರನ್ನು ಶಾಸಕರು ಪ್ರಶ್ನಿಸಿದರು. ಗುತ್ತಿಗೆದಾರರು ಕಾಮಗಾರಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಇಒ ಶಾಸಕರ ಗಮನಕ್ಕೆ ತಂದರು. ಈಗ ಗುತ್ತಿಗೆದಾರರನ್ನು ಏನು ಮಾಡುತ್ತಿದ್ದೀರಿ ಎಂದು ಶಾಸಕರು ಮರು ಪ್ರಶ್ನಿಸಿದಾಗ ಕಪ್ಪುಪಟ್ಟಿಗೆ ಸೇರಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಯಾಕಪ್ಪ ಕೆಲಸ ಮಾಡಿಲ್ಲ ಎಂದು ಶಾಸಕರು ಗುತ್ತಿಗೆದಾರರಿಗೆ ಕೇಳಿದಾಗ ನನಗೆ ನಷ್ಟವಾಗುತ್ತಿದೆ ಎಂದು ಗುತ್ತಿಗೆದಾರ ತಿಳಿಸಿದ್ರು. ನಿನ್ನ ಉತ್ತರ ಸರಿಯಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಶಾಸಕರು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳನ್ನು ಕರೆದುಕೊಂಡು ಬನ್ನಿ ಎಂದು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಜಿರಾಮ್ಜಿ ಮನರೇಗಾ ಯೋಜನೆಯಡಿ 1.16 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ನೆನಗುದ್ದಿಗೆ ಬಿದ್ದಿದ್ದು ಇದನ್ನು ಸರಿಪಡಿಸಬೇಕು ಎಂದು ಶಾಸಕ ಬಿ ದೇವೇಂದ್ರಪ್ಪನವರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಗುತ್ತಿಗೆದಾರರಿಗೆ ತಾಕೀತು ಮಾಡಿದರು. ಇನ್ನು ಇದೇ ವೇಳೆ ಚೆಕ್ ಡ್ಯಾಂ ನಿರ್ಮಾಣವಾಗುತ್ತಿರುವುದರಿಂದ ಜಮೀನುಗಳಿಗೆ ಓಡಾಡಲು ವ್ಯವಸ್ಥೆ ಮಾಡಿಕೊಡುವಂತೆ ವೃದ್ಧೆಯೊಬ್ಬರು ಶಾಸಕರಲ್ಲಿ ಮನವಿ ಮಾಡಿಕೊಂಡರು. ಈ ಬಗ್ಗೆ ವ್ಯವಸ್ಥೆ ಮಾಡುವಂತೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು. ಆಯ್ತಮ್ಮ ಸ್ವಲ್ಪ ಹಿಂದಕ್ಕೆ ಸರ್ಕಲ್ ಹೇಳಪ್ಪ ಏನು ಕೆಂಚಪ್ಪ ಇಲ್ಲ ಇದೆ ಸರ್. ಒಂದು ಬೋರ್ ಇತ್ತು ಸರ್, ಈಗ 2 ಬೋರ್ ಮಾಡಿ ಮತ್ತೆ 3 ಬೋರ್ ರನ್ನಿಂಗ್ ಅದಾವೆ ಸರ್. ಫಸ್ಟ್ 1 ಬೋರ್ ಇತ್ತು, ಈಗ ಮತ್ತೆ ಸಮಸ್ಯೆ ಆಗಿದೆ ಅಂದ್ರೆ 2 ಬೋರ್ ಮಾಡಿ ಸುಳ್ಳು ಹೇಳಿದ್ದಾರೆ ಅವರು. ಅಲ್ಲ ರೀ ಕನ್ನಡ ಅರ್ಥ ಆಗ್ತದೆ. ಹೌದು ಆ ತಾಯಿಂದಿರು ಹೇಳೋದು ಸುಳ್ಳ. ನಿನ್ನೆ ಸುಮ್ಮನೆ ಒಂದು ನಿಮಿಷ ನನಗೆ ಹೇಳಂತಾನು ಇಲ್ಲಿ ಬಂದು ಹೇಳಿ ಈ ರೀತಿ ಆಗ್ದಂಗೆ ತಡೀರಿ. ಒಂದು ನಿಮಿಷ ಯಾಕೆ ಸಮಸ್ಯೆ ಬಂತು ಸುಮ್ಮನೆ ಕೇಳಲ್ಲಿ. ಎಲ್ಲಿ ಹೋಗಿದ್ದಪ್ಪ ನೀನು? ಸಮಸ್ಯೆ ಕೇಳೋಣ. ನೀನು ಎಷ್ಟು ವರ್ಷ ತಪ್ಪು ಬಂದು? 1 ತಿಂಗಳು. ಎಲ್ಲಿಂದ ಬಂದಿರಿ? ದಾವಣಗೆರೆ. ಹಿಂದೆ ಯಾರಿದ್ರಿ ಇಲ್ಲಿ? ಯಾರಿದ್ದಾರೆ? ನಿಮ್ಗೆ ಹೇಳೋಷ್ಟು ಇಲ್ಲಿ ತಲಹರಟೆ ಮಾಡಬೇಡಿ. ನಿಮ್ಗೆ ಅನ್ವಯಿಸೋದು ಏನಾದ್ರು ಮಾಡದಿರೋ ತಪ್ಪು ಅನ್ವಯಿಸೋದಿದ್ರೆ ಮಾಡಿದರೆ ತಿದ್ದುಕೊಂಡು ನೀಟಾಗಿ ಮಾಡಿ. ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ನನಗೆ ಈಗ ಎಲ್ಲರಿಗೂ ಅವ್ರ ಅಡ್ರೆಸ್ ಕೊಟ್ಟು ನಂಬರ್ ಕೊಟ್ಟು ಹೋಗ್ತೀನಿ. ಈಗ ಅವ್ರು ಕೇಳ್ತಿರೋದು ಒಂದೊಂದು ಒಬ್ಬರು ಮಾತಾಡೋಣ. ನೀರಿಂದೇನಮ್ಮ? ಹೌದಮ್ಮ. ಏನು ಪ್ರಾಬ್ಲಮ್ ಆಗಿದೆ ರೀ ಸರ್? 1 ಬೋರ್ ಇತ್ತು ಸರ್ ಫಸ್ಟ್ ಸ್ಟಾರ್ಟಿಂಗ್. ಅದ್ರ ಜೊತೆ 2 ಬೋರ್ ಮಾಡಿ 3 ಬೋರ್ ರನ್ನಿಂಗ್ ಅದಾವೆ ಸರ್. ಹಾಂ ಸರಿ. ಈಗ ಸಮಸ್ಯೆ ಇರೋದಕ್ಕೆ ತಾನೇ ಇನ್ನು 2 ಬೋರ್ ಎಕ್ಸ್ಟ್ರಾ ಮಾಡಿರೋದು. ಹೌದು ಸರ್. ಹೌದು. ಈಗ ಇವ್ರು ಹೇಳಿದ ಮೇಲೆ ನಿನ್ನ ಸಮಸ್ಯೆ ಅರ್ಥ ಆಯ್ತು. ಬಂದು ಏನಾದ್ರು ಕೇಳಿದ್ದೆ ಸರ್? ಬಂದಿದ್ದು ಸರ್. ಏನಪ್ಪ ನೀನೊಂದು ವರ್ಷ ಆಗಿದೆ. ಏನು ಹೇಳಪ್ಪ? ಅದು 2 ಬೋರ್ ಮೊನ್ನೆ ರೆಡಿ ಮಾಡಿ ಇಟ್ಟಿದ್ದೀವಿ ಸರ್. ಮತ್ತೆ ಯಾಕೆ ಮಾಡ್ತೀನಿ? ಮತ್ತೆ ಪೈಪ್ ಹಾಕಿದ್ದೀವಿ ಸರ್. ಹಾಕಿದ್ರೆ ಮತ್ತೆ ಜಡ್ಜ್ ಮಾಡಿದ್ರು ಹಂಗಾಗಿ ಜಡ್ಜ್ ಅದು ಒಂದು ನಿಮಿಷ.